ಕುಮಟಾ ತಾಲೂಕಿನಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ನೆರೆಹಾವಳಿ ಮತ್ತು ಪ್ರಕೃತಿ ವಿಕೋಪದಿಂದ ಹಾನಿಯಾಗಿರುವ ಕುರಿತು ಶನಿವಾರ ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಆಡಳಿತ ಸೌಧದಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಂಬಂಧಿಸಿದಂತೆ ನೋಡಲ್ ಅಧಿಕಾರಿಗಳ ಸಭೆ ನಡೆಯಿತು. ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಗುಡ್ಡ ಬಿರುಕು ಕಾಣಿಸಿಕೊಂಡಿದ್ದು ಬಂಡಿವಾಳದಲ್ಲಿ ಗುಡ್ಡ ಕುಸಿತ ಉಂಟಾಗುವ ಸಂಭವವಿದ್ದು 2 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ತಂಡಕುಳಿ ಶಾಲೆ ಗುಡ್ಡದ ಕೆಳಭಾಗದಲ್ಲಿದ್ದು ಅದನ್ನು ದುಂಡಕುಳಿಗೆ ಶಿಫ್ಟ್ ಮಾಡಬೇಕು ಎಂದು ದೀವಗಿ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ ಆರ್ಎಫ್ಒ ಪ್ರವೀಣ್ ನಾಯಕ್ ಶಾಸಕರ ಗಮನಕ್ಕೆ ತಂದರು. ಮೂರೂರು ಮತ್ತು ಕಲ್ಲಬ್ಬೆ ಕಂದವಳ್ಳಿಯಲ್ಲಿ 16 ಮನೆ ಪ್ರವಾಹದ ಭೀತಿ ಎದುರಿಸುತ್ತಿದೆ. ಏನೇ ಸಮಸ್ಯೆ ಇದ್ದರೂ ತಹಸೀಲ್ದಾರರ ಗಮನಕ್ಕೆ ತರುವಂತೆ ಶಾಸಕರು ಸೂಚಿಸಿದರು. ಮುಸುಗುಪ್ಪ ಬಳಿ ಗುಡ್ಡ ಕುಸಿಯುವ ಆತಂಕ ಇದ್ದು 84 ವಾಸ್ತವ್ಯದ ಮನೆ ಬಿಟ್ಟುಕೊಡಲು ತಯಾರಿದ್ದೇವೆ. ಹಾಲಕ್ಕಿ ಜನಾಂಗಕ್ಕೆ ಕಾಲೋನಿ ಮಾಡಿಕೊಡುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಮುಸುಗುಪ್ಪ ಹಾಲಕ್ಕಿ ಸಮುದಾಯ ಜನಾಂಗದವರು ಭಯದ ವಾತಾವರಣದಲ್ಲಿ ದಿನ ಕಳೆಯುತ್ತಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಶಾಸಕರನ್ನು ನೋಡಲ್ ಅಧಿಕಾರಿ ಗಜಾನನ್ ಹೆಗಡೆ ಆಗ್ರಹಿಸಿದರು. ನಮ್ಮ ಬಿಜೆಪಿ ಸರ್ಕಾರ ಇದ್ದಿದ್ದರೆ ಏನಾದರೂ ಭರವಸೆ ನೀಡಬಹುದಿತ್ತು. ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಸದ್ಯಕ್ಕೆ ಯಾವುದೇ ಪ್ರಾವಿಷನ್ ಇಲ್ಲ ಎಂದು ಶಾಸಕರು ಉತ್ತರಿಸಿದರು. ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಳೆಗದ್ದೆಯಲ್ಲಿ 3 ಮನೆಗಳಿಗೆ ನೀರು ನುಗ್ಗಿದ್ದು ಅವರವರ ಸಂಬಂಧಿಕರ ಮನೆಗಳಿಗೆ ಕಳಿಸಲಾಗಿದೆ. ಹೆಗಡೆ ನರಿಬೋಳೆ ಸಮೀಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಂದಿದ್ದು ಸದ್ಯ ನೀರಿನ ಮಟ್ಟ ತಗ್ಗಿದೆ. ಪೊಲೀಸ್ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಈ ಸಭೆಗೆ ಗೈರಾಗಿದ್ದು ಶಾಸಕ ದಿನಕರ್ ಶೆಟ್ಟಿ ಅವರು ಫೋನ್ ಮಾಡಿ ಕರೆಸುವಂತೆ ಸೂಚಿಸಿದರು. ಯಾವುದೇ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಶಾಸಕರು ಸಭೆಗೆ ಬಾರದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ತಹಸೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್ ಅವರಿಗೆ ಸೂಚಿಸಿದ್ದಾರೆ. ಮಿರ್ಜಾನ್ ತಾರಿ ಬಾಗಿಲ ಕಡೆ ಪ್ರವಾಹ ಬರುವ ಹಂತಕ್ಕೆ ಬಂದಿದ್ದು ಸದ್ಯ ನೀರಿನ ಮಟ್ಟ ತಗ್ಗಿದೆ ಎಂದು ನೋಡಲ್ ಅಧಿಕಾರಿ ಎಂಪಿ ನಾಯ್ಕ್ ತಿಳಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಉದಯ್ ನಾಯ್ಕ್, ತಹಸೀಲ್ದಾರ್ ಶ್ರೀ ಕೃಷ್ಣ ಕಾಮ್ಕರ್, ತಾಲೂಕಾ ಆರೋಗ್ಯಾಧಿಕಾರಿ ಆಜ್ಞಾ ನಾಯಕ್ ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.